ವಿಶೇಷವಾಗಿ ದಸರಾ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ಶಿರಗಾಂವ್ ಗ್ರಾಮದಲ್ಲಿ ನಾವು ಸುಮಾರು 2 ಕೋಟಿ ರೂಪಾಯಿದು ಅಂದರೆ 1 ಕೋಟಿ ರೂಪಾಯಿದ 2 ಕಾಮಗಾರಿಗ ರೈತರ ಸಾಕಷ್ಟು ದಿನದಿಂದ ಒಂದು ಬೇಡಿಕೆ ಇತ್ತು. ಇವತ್ತು ಈ ಗ್ರಾಮದಲ್ಲಿ ಯಾಕಂದ್ರೆ ನೀರಾವರಿ ಆದಮೇಲೆ ಕಬ್ಬು ಹೋಗು ಬರುವಂಥ ಶುಗರ್ ಫ್ಯಾಕ್ಟ್ರಿಗೆ ಏನು ತೊಂದರೆ ಇತ್ತು, ಅದು ಗಮನದಲ್ಲಿ ಇಟ್ಟ ಇವತ್ತು ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿ ಆಗಲಿ ನಾನು ಕೂಡಿ ಇವತ್ತು ರಸ್ತೆಗೆ ಚಾಲನೆ ಕೊಟ್ಟಿದ್ದೆವು. ಸುಮಾರು ನಮ್ಮ ಭಾಗದಾಗ ಎಲ್ಲೆಲ್ಲಿ ಇವತ್ತು ಮಳೆದಿಂದ ಏನು ರೋಡ್ ಹಾನಿಯಾಗಿದ್ದಾವೆ ಅತ್ತಾಗ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವ್ರ ಕಡೆಯಿಂದ ಅನುದಾನ ತಂದ ಈ ಭಾಗದಾಗ ಬರೋ 2-3 ತಿಂಗಳಲ್ಲಿ ರಸ್ತೆ ಸುಧಾರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ವಿಶೇಷ ಅಂದರೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ತಾಯಿಯಂದಿರು ಬಂದರು, ಶ್ರೀ ಶಕ್ತಿ ಸಂಘದ ಎಲ್ಲ ನಮ್ಮ ಅತ್ತಿಂಗಿರು ಬಂದರು. ಮುಂದಿನ ವಾರ ಅಂದರೆ ಸೋಮವಾರದಿಂದ ಸುಮಾರು 4 ದಿನ ನಂದು ಕ್ಷೇತ್ರದಲ್ಲಿ ಇಡೀ ಒಂದೊಂದು ಜಿಲ್ಲಾ ಪಂಚಾಯತಿದಾಗ ಸುಮಾರು ಸರ್ಕಾರದಿಂದ ಒಂದು 4 ಕೋಟಿ ರೂಪಾಯಿ ಅನುದಾನ, ಒಂದೊಂದು ಸಂಘಕ್ಕೆ 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಹಿಂಗೆ ಒಂದೊಂದು ಜಿಲ್ಲಾ ಪಂಚಾಯತಿದಾಗ ಮಾಂಜರಿ, ಪಟ್ಟಣಕುಡಿ, ಶಿರಗಾಂವ್ ಹಾಗೂ ಖಡಕ್ಲಾಟ್, ಹಿರಿಕುಡಿ, ಮುಂದೆ ಕೇರೂರು ಒಂದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಸುಮಾರು 4 ಕೋಟಿ ರೂಪಾಯಿ ಅಂದರೆ 1 ಲಕ್ಷ ರೂಪಾಯಿ ಒಂದೊಂದು ಸಂಘಕ್ಕೆ ಸ್ವಂತ ಅವ್ರ ಮುಂದೆ ಅವ್ರ ಯಾಕಂದ್ರೆ ಹೆಣ್ಮಕ್ಳಿಗೆ ಇವತ್ತು ಮನೆ ನಡೆಸೋದು ಜವಾಬ್ದಾರಿ ಅವ್ರಿಗೆ. ಮಕ್ಕಳ ಕಾಳಜಿ ಆಗಲಿ ಇವತ್ತು ಅವ್ರ ಒಂದು ನೇತೃತ್ವದಾಗ ನಾ ಆಗಲಿ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿ ಕೂಡಿ ಇವತ್ತು ಅನುದಾನ ತಂದೀವಿ. ಮುಂದಿನ ವಾರದಾಗ ಒಂದು ಕಾರ್ಯಕ್ರಮ ಇಡ್ತೀವಿ. ಈ ಭಾಗದಾಗೂ ಕೂಡ ಶಿರಗಾಂವ್ದವ್ರಿಗೂ ಕೂಡ ರೈತರ ನಮ್ಗೆ ಸಾಕಷ್ಟು ಒಂದು ಸಹಕಾರ ಕೊಟ್ಟಿದ್ದರು. ನಮ್ಮ ಕುಟುಂಬ ತಿಳ್ಕೊಂಡ ನಮ್ಮ ಈ ನವರಾತ್ರಿ ಹಬ್ಬ ನಿಮಿತ್ತವಾಗಿ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ನಮ್ಮೆಲ್ಲ ತಾಯಿಂದಿರಾಗಲಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಿರಗಾವಾಡಿ ಹೊಸ ಬಸ್ ಸ್ಟ್ಯಾಂಡ್ದಿಂದ ಶಿರಗಾಂವ್ ನಾಗರಾಳ್ ರಸ್ತೆ ಕೂಡುವ 3.2 ಕಿಲೋಮೀಟರ್ ಈ ಒಂದು ರಸ್ತೆಯು ಬಹಳ ದಿನದಿಂದ ನಮ್ಮ ರೈತರ ಹಾಗೂ ನಮ್ಮ 3-4 ಗ್ರಾಮಗಳ ಎಲ್ಲ ಗ್ರಾಮಸ್ಥರ ಬೇಡಿಕೆಯಾಗಿತ್ತು. ಅದನ್ನು ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಗಣೇಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಹಿರಿಯ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ ಇವತ್ತು ಆಗೈತಿ. ನಾವೆಲ್ಲ ರೈತರ ಇದನ್ನು ನಮ್ಮ ಬೇಡಿಕೆಯನ್ನು ಇವತ್ತು ಈಡೇರಿಸಿದಾರಿಂದ ಎಲ್ಲರೂ ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕೆ ಈ ಒಂದು ರಸ್ತೆ ನಾಗರಾಳ್, ಹಿರಿಕೋಡಿ ಹಾಗೂ ಚಿಕ್ಕೋಡಿಗೆ, ಗಳತ್ಗ ಹಾಗೂ ಶಿರಗಾವಾಡಿ, ಶಿರಗಾಂವ್ ಎಲ್ಲ ಗ್ರಾಮಸ್ಥರು ಹೋಗಲಿಕ್ಕೆ ಬಹಳ ಅನುಕೂಲ ಆಗಿದೆ. ಮತ್ತು ಇದರಿಂದ ನಮ್ಮೆಲ್ಲರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ಹಾಗೂ ಎಲ್ಲ ಯುವಕರಿಗೂ ಈ ಒಂದು ಬೇಡಿಕಾಳ್ ಫ್ಯಾಕ್ಟ್ರಿಗೆ ಹೋಗೋ ಒಂದು ಯುವಕರಿಗೆ ಕಾಮಗಾರಿ ಕೆಲಸಕ್ಕೆ ಹೋಗೋ ಯುವಕರಿಗೂ ಬಹಳ ಅನುಕೂಲ ಆಗೈತಿ. ಅದರಿಂದ 95 ಲಕ್ಷಗಳ ಈ ಒಂದು ಅನುದಾನ. ಅದೇ ರೀತಿ ಶಿರಗಾವಾಡಿ ಹಳೆಯ ಒಂದು ಬಸ್ ಸ್ಟ್ಯಾಂಡ್ದಿಂದ ತಬಕರವಾಡಿ ರಸ್ತೆಯು ಕೂಡ 1 ಕೋಟಿ ಹಣದಿಂದ ಮಂಜೂರು ಮಾಡಿದ್ದಾರೆ. ಅದು ಕೂಡ ನಮ್ಮ ಎಲ್ಲ ರೈತರಿಗೆ ಹಾಗೂ ಗಳತ್ಗ ತಬಕರವಾಡಿಗೆ ಹೋಗುವ ಜನರಿಗೆ ಬಹಳ ಅನುಕೂಲ ಆಗೈತೆ ಅಂತ ಹೆಮ್ಮೆಯಿಂದ ಈ ದಿವಸ ನಾನು ಹೇಳ್ತೇನೆ. ನಾನು ಚಿದಾನಂದ್ ಹರಗಾಪುರೆ, ಮಾಜಿ ಗ್ರಾಮ